ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತ ಜ್ಯೇಷ್ಠ ಮಾಸ ನಡೆಯುತ್ತಿದೆ. ಈ ಜ್ಯೇಷ್ಠ ಮಾಸ ಪೂರ್ಣಗೊಂಡ ನಂತರ ಆಷಾಢ ಮಾಸ ಪ್ರಾರಂಭವಾಗುತ್ತದೆ. ಈ 2026ರ ವರ್ಷದಲ್ಲಿ ಜುಲೈ 15ರಿಂದ ಆಷಾಢ ಮಾಸ ಪ್ರಾರಂಭವಾಗಿ ಆಗಸ್ಟ್ 12ರವರೆಗೆ ಆಷಾಢ ಮಾಸ ಇರುತ್ತದೆ. ಈ ಆಷಾಢ ಮಾಸದಲ್ಲೇ ಗುರು ಪುಷ್ಯಮಿ ಏರ್ಪಡಲಿದೆ. ಆದ್ದರಿಂದ ಈ ಒಂದು ತಿಂಗಳ ಕಾಲ ಶುಭ ಕಾರ್ಯಗಳನ್ನು ಮಾಡಲು ಯಾವುದೇ ಮುಹೂರ್ತಗಳು ಇರುವುದಿಲ್ಲ. ಆದ್ದರಿಂದ ಆಷಾಢ ಮಾಸ ಬರುವ ಮುನ್ನವೇ ನಿಮ್ಮ ಮನೆಯಲ್ಲಿ ಏನಾದರೂ ಸಣ್ಣಪುಟ್ಟ ಶುಭ ಕಾರ್ಯಗಳು ಇದ್ದರೆ ಮೊದಲೇ ಅವುಗಳನ್ನು ಮಾಡಿಕೊಳ್ಳಿ. ಹಾಗೆಯೇ ಈ ಆಷಾಢ ಮಾಸದಲ್ಲೇ ವಾರಾಹಿ ನವರಾತ್ರಿಗಳು ಪ್ರಾರಂಭವಾಗಲಿವೆ. ಈ ನವರಾತ್ರಿಯ 9 ದಿನಗಳು ವಾರಾಹಿ ಅಮ್ಮನವರನ್ನು ಪೂಜಿಸಿದರೆ ಕೈಯಿಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಆದ್ದರಿಂದ ಆಷಾಢ ಮಾಸದಲ್ಲಿ ತಪ್ಪದೇ ಪಾಲಿಸಬೇಕಾದ ನಿಯಮಗಳು, ಗುರುಮೌಢ್ಯದ ಸಮಯದಲ್ಲಿ ಮಾಡಬಾರದ ಶುಭ ಕಾರ್ಯಗಳು ಹಾಗೂ ಅತ್ಯಂತ ಶಕ್ತಿಶಾಲಿಯಾದ ವಾರಾಹಿ ನವರಾತ್ರಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಜುಲೈ 15ರಿಂದ ಆಗಸ್ಟ್ 12ರವರೆಗೆ ಆಷಾಢ ಮಾಸ ಇರುತ್ತದೆ. ಈ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಮುಖ್ಯವಾಗಿ ವಿವಾಹಾದಿ ಶುಭ ಕಾರ್ಯಗಳು, ಗೃಹ ಪ್ರವೇಶಗಳನ್ನು ಅಸ್ತಿತ್ವದಲ್ಲೇ ಮಾಡಬಾರದು. ಹಾಗೆಯೇ ಹೊಸದಾಗಿ ಮದುವೆಯಾದ ದಂಪತಿಗಳು ಈ ಆಷಾಢ ಮಾಸದಲ್ಲಿ ಒಟ್ಟಿಗೆ ಸಂಸಾರ ಮಾಡಬಾರದು. ಆದ್ದರಿಂದ ಆಷಾಢ ಮಾಸದಲ್ಲಿ ಪತಿಪತ್ನಿಯರು ಕಡ್ಡಾಯವಾಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಅಲ್ಲದೆ ಈ ಆಷಾಢ ಮಾಸದಲ್ಲಿ ತಪ್ಪದೇ ಹೊಸ ಸೊಸೆಯನ್ನು ತವರಿಗೆ ಕಳುಹಿಸಬೇಕು. ಈ ಒಂದು ತಿಂಗಳು ಶುಭ ಕಾರ್ಯಗಳಿಂದ ದೂರವಿರಬೇಕು. ಈ ಆಷಾಢ ಮಾಸದಲ್ಲೇ ಜುಲೈ 15ರಿಂದ ಆಗಸ್ಟ್ 12ರವರೆಗೆ ಗುರು ಮೌಢ್ಯಮಿ ಏರ್ಪಡುತ್ತದೆ. ಈ ಮೌಢ್ಯಮಿಯಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು. ಈ ಸಮಯದಲ್ಲಿ ಗುರು ಗ್ರಹವು ಬಲಹೀನವಾಗಿರುತ್ತದೆ. ಆದ್ದರಿಂದ ಈ ಗುರುಮೌಢ್ಯದಲ್ಲಿ ಶುಭ ಕಾರ್ಯಗಳನ್ನು ನಡೆಸಿದರೆ ಕಷ್ಟಗಳು ಎದುರಾಗುತ್ತವೆ. ಈ ಗುರು ಮೌಢ್ಯದಲ್ಲಿ ಎಂತಹ ಶುಭ ಕಾರ್ಯಗಳನ್ನು ಮಾಡಬಾರದು, ಎಂತಹ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಈ ಮೌಢ್ಯದ ಸಮಯದಲ್ಲಿ ಹೆಣ್ಣು ನೋಡುವ ಕಾರ್ಯಕ್ರಮವನ್ನು ಮಾಡಬಾರದು. ಹಾಗೆಯೇ ವಿವಾಹಗಳನ್ನು ಮಾಡಿಸಬಾರದು. ಇಲ್ಲದಿದ್ದರೆ ದಂಪತಿಗಳ ನಡುವೆ ಸಾಮರಸ್ಯ ಕೊರತೆಯಾಗಿ ಬೇಗನೆ ದೂರಾಗುವ ಸಾಧ್ಯತೆಗಳು ಇರುತ್ತವೆ. ಹಾಗೆಯೇ ಲಗ್ನ ಪತ್ರಿಕೆಗಳನ್ನು ಬರೆಯಬಾರದು. ಈ ಮೂಢದ ಸಮಯದಲ್ಲಿ ಕನಿಷ್ಠ ಮದುವೆಯ ಮಾತುಕತೆಗಳನ್ನು ಆಡಬಾರದು. ಹಾಗೆಯೇ ಈ ಗುರುಮೌಢ್ಯದಲ್ಲಿ ಸಣ್ಣ ಮಕ್ಕಳಿಗೆ ಮುಂಡನ ಕೂದಲು ತೆಗೆಸುವುದು ಮತ್ತು ಕಿವಿ ಚುಚ್ಚಿಸುವುದನ್ನು ಅಸ್ತಿತ್ವದಲ್ಲೇ ಮಾಡಬಾರದು. ಇಲ್ಲದಿದ್ದರೆ ನಿಮ್ಮ ಮಕ್ಕಳಿಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಹಾಗೆಯೇ ಈ ಸಮಯದಲ್ಲಿ ಹೊಸ ವ್ಯಾಪಾರಗಳನ್ನು ಪ್ರಾರಂಭಿಸಬಾರದು ಹಾಗೂ ಶಂಕುಸ್ಥಾಪನೆ ಕೆಲಸಗಳನ್ನು ಆರಂಭಿಸಬಾರದು. ಮುಖ್ಯವಾಗಿ ಗೃಹ ಪ್ರವೇಶಗಳನ್ನು ಮಾಡುವುದು, ಬಾಡಿಗೆ ಮನೆ ಬದಲಾಯಿಸುವುದು ಖಂಡಿತ ಮಾಡಬಾರದು. ಹಾಗೆಯೇ ಹೊಸ ವಾಹನಗಳನ್ನು ಖರೀದಿಸಬಾರದು. ಇನ್ನು ಈ ಗುರು ಮೌಢ್ಯದಲ್ಲಿ ಮಾಡಬಹುದಾದ ಶುಭ ಕಾರ್ಯಗಳು ಏನೆಂದರೆ, ಹಳೆಯ ಮನೆಗೆ ದುರಸ್ತಿ ಕೆಲಸಗಳನ್ನು ಮಾಡಿಕೊಳ್ಳಬಹುದು, ಭೂಮಿಯನ್ನು ಖರೀದಿಸುವುದು ಅಥವಾ ಭೂಮಿಯನ್ನು ಮಾರಾಟ ಮಾಡುವುದು, ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸುವುದು, ಹೊಸ ಉದ್ಯೋಗಕ್ಕೆ ಸೇರುವುದು, ಇಂತಹವುಗಳನ್ನೆಲ್ಲ ಈ ಮೌಢ್ಯದಲ್ಲಿ ಮಾಡಿಕೊಳ್ಳಬಹುದು. ಹಾಗೆಯೇ ಸಣ್ಣ ಮಕ್ಕಳಿಗೆ ನಾಮಕರಣದ ಆಚರಣೆ, ಅನ್ನಪ್ರಶ್ನ ಮುಂತಾದ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು. ಇನ್ನು ಗರ್ಭಿಣಿಯರು ಮತ್ತು ಬಾಣಂತಿಯರು ಈ ಮೌಢ್ಯದ ಸಮಯದಲ್ಲಿ ದೂರದ ಪ್ರಯಾಣಗಳನ್ನು ಮಾಡಬಾರದು. ಒಂದು ವೇಳೆ ಕಡ್ಡಾಯವಾಗಿ ಪ್ರಯಾಣ ಮಾಡಬೇಕಾಗಿ ಬಂದರೆ ಅಶ್ವಿನಿ ಮತ್ತು ರೇವತಿ ನಕ್ಷತ್ರದಲ್ಲಿ ಮಾತ್ರ ಪ್ರಯಾಣ ಮಾಡಬೇಕು. ಹಾಗೆಯೇ ಸೀಮಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು. ಇನ್ನು ಜಾತಕ ಬರೆಸಿಕೊಳ್ಳುವುದು, ನವಗ್ರಹ ಶಾಂತಿಗಳು, ಹೋಮಗಳಂತಹವುಗಳನ್ನು ಮಾಡಿಕೊಳ್ಳಬಹುದು. ಈ ಆಷಾಢ ಮಾಸದಲ್ಲಿ ಸಾಧ್ಯವಾದಷ್ಟು ಹೆಚ್ಚಾಗಿ ಗ್ರಾಮದೇವತೆಗಳನ್ನು ಪೂಜಿಸಬೇಕು. ಹಾಗೆಯೇ ದುರ್ಗಾದೇವಿಯನ್ನು, ಶಿವನನ್ನು, ವಿಷ್ಣುಮೂರ್ತಿಯನ್ನು ತಪ್ಪದೇ ಪೂಜಿಸಬೇಕು. ಈ ಆಷಾಢ ಮಾಸದಲ್ಲಿ ನಿಮ್ಮ ಊರಿನಲ್ಲಿರುವ ಗ್ರಾಮದೇವತೆಯ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರಿಗೆ ಮೊಸರನ್ನ, ಪುಳಿಯೋಗರೆಯಂತಹ ನೈವೇದ್ಯಗಳನ್ನು ಸಮರ್ಪಿಸಬೇಕು. ಈ ತಿಂಗಳು ಜುಲೈ 15ರಿಂದ ಜುಲೈ 23ರವರೆಗೆ ವಾರಾಹಿ ನವರಾತ್ರಿಗಳು ಇರುತ್ತವೆ. ಈ 9 ದಿನಗಳು ವಾರಾಹಿ ಅಮ್ಮನವರನ್ನು ವಿವಿಧ ರೂಪಗಳಲ್ಲಿ ಪೂಜಿಸಬೇಕು. ಈ ನವರಾತ್ರಿಯಲ್ಲಿ ಕನಿಷ್ಠ ಒಮ್ಮೆಯಾದರೂ ವಾರಾಹಿ ಅಮ್ಮನವರನ್ನು ಪೂಜಿಸಿದರೆ ಆ ವಾರಾಹಿ ಅಮ್ಮನವರ ಕೃಪಾದೃಷ್ಟಿ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ಆದ್ದರಿಂದ ಈ ವಾರಾಹಿ ನವರಾತ್ರಿ ಬರುವಷ್ಟರಲ್ಲಿ ವಾರಾಹಿ ಅಮ್ಮನವರ ಭಾವಚಿತ್ರವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಈ ನವರಾತ್ರಿಯ 9 ದಿನಗಳು ಸಂಜೆ
6 ಗಂಟೆಯಿಂದ 9 ಗಂಟೆಯ ಮಧ್ಯದಲ್ಲೇ ವಾರಾಹಿ ಅಮ್ಮನವರನ್ನು ಪೂಜಿಸಬೇಕು. ಲಲಿತಾದೇವಿಯ ಸೈನ್ಯದ ಸೇನಾಪತಿಯಾದ ಶ್ರೀ ವಾರಾಹಿ ಅಮ್ಮನವರನ್ನು ಆರಾಧಿಸುವುದರಿಂದ ಶತ್ರುಬಾಧೆಗಳು ನಿವಾರಣೆಯಾಗಿ ಸಕಲ ಐಶ್ವರ್ಯಗಳು ಮತ್ತು ರಕ್ಷಣೆ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಈ ವಾರಾಹಿ ನವರಾತ್ರಿಯಲ್ಲಿ ನಿಮ್ಮ ಪೂಜಾ ಕೋಣೆಯಲ್ಲಿ ಕಲಶವನ್ನು ಸ್ಥಾಪಿಸಿ ಅಮ್ಮನವರನ್ನು ಪೂಜಿಸಬೇಕು. ಅಮ್ಮನವರಿಗೆ ವಿವಿಧ ನೈವೇದ್ಯಗಳನ್ನು ಅರ್ಪಿಸಬೇಕು. ಈ ನವರಾತ್ರಿಯಲ್ಲಿ ವಾರಾಹಿ ಅಷ್ಟೋತ್ತರ, ದೇವಿ ಖಡ್ಗಮಾಲಾ ಅಥವಾ ಲಲಿತಾ ಸಹಸ್ರನಾಮ ಪಠಣ ಮಾಡಬೇಕು. ಮೊದಲ ದಿನ ವಾರಾಹಿ ಅಮ್ಮನವರ ಫೋಟೋವನ್ನು ಎಲ್ಲಿ ಇಡುತ್ತೀರೋ ಈ 9 ದಿನಗಳ ಕಾಲ ಅಮ್ಮನವರ ಫೋಟೋವನ್ನು ಅಲ್ಲಿಂದ ಅಸ್ತಿತ್ವದಲ್ಲೇ ಬದಲಾಯಿಸಬಾರದು, ಕನಿಷ್ಠ ಅಲ್ಲಾಡಿಸಬಾರದು. ಮೊದಲ ದಿನ ಹಚ್ಚಿದ ದೀಪವು 9 ದಿನಗಳ ಕಾಲ ಉರಿಯುತ್ತಲೇ ಇರಬೇಕು. ಅಂದರೆ ಅಖಂಡ ದೀಪವನ್ನು ಇಟ್ಟು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಆದರೆ ಅಖಂಡ ದೀಪವನ್ನು ಹಚ್ಚಲು ಸಾಧ್ಯವಾಗದವರು ನಿತ್ಯ ದೀಪಾರಾಧನೆ ಮಾಡಿಕೊಂಡರೂ ಸಾಕಾಗುತ್ತದೆ. ಮುಂಜಾನೆಯಿಂದ ಸಂಜೆಯವರೆಗೆ ಉಪವಾಸವಿದ್ದು ಸಂಜೆ ದೀಪಾರಾಧನೆಯ ನಂತರ ಅಮ್ಮನವರಿಗೆ ಅರ್ಪಿಸಿದ ನೈವೇದ್ಯವನ್ನು ಆಹಾರವಾಗಿ ಸ್ವೀಕರಿಸಬೇಕು. ಜುಲೈ 15ರಂದು ವಾರಾಹಿ ಅಮ್ಮನವರನ್ನು ಶೈಲಪುತ್ರಿಯಾಗಿ ಪೂಜಿಸಬೇಕು. ಮೊದಲ ದಿನ ಅಮ್ಮನವರನ್ನು ಕನಕಾಂಬರ ಹೂವುಗಳಿಂದ ಅಲಂಕರಿಸಿ ಹಾಲಿನಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಬೇಕು. ಹಾಗೆಯೇ 2ನೇ ದಿನ ಬ್ರಹ್ಮಚಾರಿಣಿಯಾಗಿ ಅಮ್ಮನವರನ್ನು ಪೂಜಿಸಬೇಕು. ಈ ದಿನ ಗುಲಾಬಿ ಹೂವುಗಳಿಂದ ಅಮ್ಮನವರನ್ನು ಅಲಂಕರಿಸಿ ಪುಳಿಯೋಗರೆಯನ್ನು ಅಮ್ಮನವರಿಗೆ ಅರ್ಪಿಸಬೇಕು. ಇನ್ನು ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿಯಾಗಿ ಪೂಜಿಸಬೇಕು. ಈ ದಿನ ತಾವರೆ ಹೂವುಗಳಿಂದ ಅಮ್ಮನವರನ್ನು ಪೂಜಿಸಿ ಕೊಬ್ಬರಿಯನ್ನವನ್ನು ನೈವೇದ್ಯವಾಗಿ ನೀಡಬೇಕು. ಇನ್ನು 4ನೇ ದಿನ ಕೂಷ್ಮಾಂಡ ದೇವಿಯಾಗಿ ಅಮ್ಮನವರನ್ನು ಪೂಜಿಸಬೇಕು. ಈ ದಿನ ಮಲ್ಲಿಗೆ ಹೂವುಗಳಿಂದ ಅಮ್ಮನವರನ್ನು ಪೂಜಿಸಿ ಮೊಸರನ್ನ ಅಥವಾ ವಡೆಗಳನ್ನು ಅಮ್ಮನವರಿಗೆ ಅರ್ಪಿಸಬೇಕು. ಇನ್ನು 5ನೇ ದಿನ ಸ್ಕಂದಮಾತೆಯಾಗಿ ಅಮ್ಮನವರನ್ನು ಪೂಜಿಸಬೇಕು. ಈ ದಿನ ಮಲ್ಲಿಗೆ ಹೂವುಗಳಿಂದ ಅಥವಾ ಜಾಜಿ ಹೂವುಗಳಿಂದ ಅಮ್ಮನವರನ್ನು ಪೂಜಿಸಿ ಮೊಸರನ್ನ ಅಥವಾ ಪೊಂಗಲ್ ಕಿಚಡಿ ಅರ್ಪಿಸಬೇಕು. ಇನ್ನು 6ನೇ ದಿನ ಅಮ್ಮನವರನ್ನು ಕಾತ್ಯಾಯಿನಿ ದೇವಿಯಾಗಿ ಪೂಜಿಸಬೇಕು. ಈ ದಿನ ನೀಲಿ ಬಣ್ಣದ ಶಂಖಪುಷ್ಪಗಳಿಂದ ಅಮ್ಮನವರನ್ನು ಅಲಂಕರಿಸಿ ಕೇಸರಿಬಾತ್ ಅಥವಾ ಪುಳಿಯೋಗರೆಯನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು. ಇನ್ನು 7ನೇ ದಿನ ಅಮ್ಮನವರು ಭಯಂಕರವಾದ ಕಾಳರಾತ್ರಿ ರೂಪದಲ್ಲಿ ಇರುತ್ತಾರೆ. ಈ ದಿನ ಅಮ್ಮನವರನ್ನು ಮಲ್ಲಿಗೆ ಹೂವುಗಳಿಂದ ಅಲಂಕರಿಸಿ ಶಾಕಾನ್ನ, ಕದಂಬ ಅಥವಾ ತರಕಾರಿ ಪದಾರ್ಥಗಳನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು. ಇನ್ನು 8ನೇ ದಿನ ಅಮ್ಮನವರನ್ನು ಮಾತಂಗಿ ರೂಪದಲ್ಲಿ ಪೂಜಿಸಬೇಕು. ಈ ದಿನ ಅಮ್ಮನವರನ್ನು ಕೆಂಪು ಹೂವುಗಳಿಂದ ಅಲಂಕರಿಸಿ ಸಕ್ಕರೆ ಪೊಂಗಲ್ ಅರ್ಪಿಸಬೇಕು. ಇನ್ನು ಕೊನೆಯದಾಗಿ 9ನೇ ದಿನ ಅಮ್ಮನವರನ್ನು ಸಿದ್ಧಿದಾತ್ರಿ ರೂಪದಲ್ಲಿ ಪೂಜಿಸಬೇಕು. ಈ ದಿನ ಬಿಳಿ ಬಣ್ಣದ ಹೂವುಗಳಿಂದ ಅಮ್ಮನವರನ್ನು ಅಲಂಕರಿಸಿ ಸಕ್ಕರೆ ಪೊಂಗಲ್, ಪಾಯಸ್, ಪುಳಿಯೋಗರೆಯಂತಹ ನೈವೇದ್ಯಗಳನ್ನು ಅರ್ಪಿಸಬೇಕು. ಈ ರೀತಿಯಾಗಿ ಅಮ್ಮನವರನ್ನು ಪ್ರತಿದಿನ ಪೂಜಿಸಬಹುದು. ಆದರೆ ಹೀಗೆ ಪೂಜಿಸಲು ಸಾಧ್ಯವಾಗದವರು ಕನಿಷ್ಠ ಅಮ್ಮನವರ ಫೋಟೋ ಮುಂದೆ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿಕೊಂಡರೂ ಸಾಕು. ಅಮ್ಮನವರ ಕೃಪಾದೃಷ್ಟಿ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ಈ ಆಷಾಢ ಮಾಸದಲ್ಲಿ ತಪ್ಪದೇ ನುಗ್ಗಿಸೊಪ್ಪು ಮತ್ತು ನೇರಳೆ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಬೇಕಂತೆ. ಇದರಿಂದ ಉತ್ತಮ ಆರೋಗ್ಯ ಲಭಿಸುತ್ತದೆ ಎಂಬ ನಂಬಿಕೆಯಿದೆ. ಋತುಗಳು ಬದಲಾಗುತ್ತಿರುವ ಈ ಸಮಯದಲ್ಲಿ ನಮ್ಮ ಶರೀರದಲ್ಲಿ ಎಷ್ಟೋ ಬದಲಾವಣೆಗಳು ಜರುಗುತ್ತವೆ. ಆದ್ದರಿಂದ ನುಗ್ಗೆಸೊಪ್ಪು, ಎಳ್ಳಿನ ನುಂಡೆ, ನೇರಳೆ ಹಣ್ಣು ಇಂತಹ ಆಹಾರವನ್ನು ಹೆಚ್ಚಾಗಿ ತಿನ್ನಬೇಕೆಂದು ನಮ್ಮ ಹಿರಿಯರು ಸೂಚಿಸುತ್ತಿದ್ದಾರೆ. ಹಾಗೆಯೇ ಈ ಆಷಾಢದಲ್ಲಿ ಸೊಪ್ಪು ತರಕಾರಿಗಳು, ಬೆಂಡೆಕಾಯಿ, ಬೆಳ್ಳುಳ್ಳಿಯಂತಹ ಆಹಾರ ಪದಾರ್ಥಗಳಿಂದ ದೂರವಿರಬೇಕು. ಇನ್ನು ಹೆಣ್ಣುಮಕ್ಕಳು ಕಡ್ಡಾಯವಾಗಿ ಈ ಆಷಾಢದಲ್ಲಿ ಗೋರಂಟಿ, ಮೆಹಂದಿ ಹಚ್ಚಿಕೊಳ್ಳಬೇಕು. ಬೇಸಿಗೆ ಕಾಲದಿಂದ ಮಳೆಗಾಲಕ್ಕೆ ಕಾಲಿಡುತ್ತಿರುವಾಗ ನಮ್ಮ ಶರೀರದಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ. ಆದ್ದರಿಂದ ಆಷಾಢದಲ್ಲಿ ಗೋರಂಟಿ ಹಚ್ಚಿಕೊಂಡರೆ ಶರೀರದಲ್ಲಿರುವ ಸಂಪೂರ್ಣ ಉಷ್ಣತೆಯನ್ನು ಗೋರಂಟಿ ಹೀರಿಕೊಳ್ಳುತ್ತದೆ. ಹೀಗೆ ಗೋರಂಟಿ ಹಚ್ಚಿಕೊಳ್ಳುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ. ಹಾಗೆಯೇ ಮಹಿಳೆಯರಿಗಿರುವ ಗರ್ಭಾಶಯದ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತವೆ. ಹೆಣ್ಣುಮಕ್ಕಳೇ ಅಷ್ಟೇ ಅಲ್ಲದೆ ಪುರುಷರು ಸಹ ಗೋರಂಟಿ ಹಚ್ಚಿಕೊಳ್ಳಬಹುದು. ಈ ಆಷಾಢ ಮಾಸದಲ್ಲಿ ಬರುವ ಶುಕ್ರವಾರಕ್ಕೆ ತುಂಬಾ ಶಕ್ತಿಯಿರುತ್ತದೆ. ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಅಷ್ಟೈಶ್ವರ್ಯಗಳು, ಸಿರಿ ಸಂಪತ್ತುಗಳು ಕೂಡಿ ಬರುತ್ತವೆ. ಪ್ರತಿ ಶುಕ್ರವಾರ ಸ್ತ್ರೀಯರು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಗುಲಾಬಿ ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಅಲಂಕರಿಸಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ
ಈ ಆಷಾಢ ಮಾಸದಲ್ಲಿ ಅಮ್ಮನವರ ಶಕ್ತಿಗಳು ಭೂಮಿಯ ಮೇಲೆ ಹೆಚ್ಚಾಗಿ ಇರುತ್ತವೆಯಂತೆ. ಈ ಆಷಾಢ ಮಾಸದಲ್ಲಿ ಶ್ರೀಯಂತ್ರವನ್ನು ನಿಮ್ಮ ಮನೆಗೆ ತಂದು ಪೂಜಾ ಕೋಣೆಯಲ್ಲಿ ಇಟ್ಟುಕೊಂಡರೆ ಎಷ್ಟು ಸಮಸ್ಯೆಗಳು ಇದ್ದರೂ ಸಹ ತಕ್ಷಣವೇ ಪರಿಹಾರವಾಗುತ್ತವೆ. ಹಾಗೆಯೇ ಎಷ್ಟೋ ಪವಿತ್ರವಾದ ಈ ಆಷಾಢ ಮಾಸದಲ್ಲಿ ಪ್ರತಿ ಮಂಗಳವಾರ ರಾಹುಕಾಲದ ಸಮಯದಲ್ಲಿ ದುರ್ಗಾದೇವಿ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿದರೆ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಶ್ರೀರಾಮ್.